ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವೈನ್. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಎಂದಿನಂತೆ ಇರಲಿ. ಸೊ ಇವತ್ತು ಹಲವು ವಿಚಾರಗಳಿವೆ ನನ್ನ ಮುಂದೆ. ಆದರೆ ನಾನು ಮಾತನಾಡುವುದಕ್ಕೆ ಹೊರಟಿದ್ದು ನಿನ್ನೆ ಪ್ರಾರಂಭವಾದ ರಾಜ್ಯ ವಿಧಾನ ಮಂಡಲದ ಅಧಿವೇಶನ. ಈ ಅಧಿವೇಶನದ ಮೊದಲ ದಿನ, ಈ ಅಧಿವೇಶನದಲ್ಲಿ ಮೊದಲ ದಿನ ಎಂದಿನಂತೆ ಅಗಲಿದ ನಾಯಕರಿಗೆ ಅಶ್ರುತರ್ಪಣವನ್ನು ಅರ್ಪಿಸುವ ಕೆಲಸ ನಡೆಯುತ್ತೆ. ಹಾಗೆ ನಡೀತು. ಆದರೆ ನಾನು ಇಡೀ ಮೊದಲ ದಿನ ಅಧಿವೇಶನದಲ್ಲಿ ನನಗೆ ನನ್ನ ಗಮನ ಸೆಳೆದವರು ಅವರು ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ರಂಗು ರಂಗಿನ ರಾಜಕಾರಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಅವರೊಬ್ಬ ರಿಬೆಲ್ ನಾಯಕ. ಅವರ ಮಾತು, ಅವರ ನಡವಳಿಕೆ ಎಲ್ಲ ವಿಭಿನ್ನವಾದದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಕೆಲವು ವರ್ಷಗಳಿಂದ ಅವರ ಟಾರ್ಗೆಟ್ ಏನಿದೆ, ಅವರು ಯಡಿಯೂರಪ್ಪ ಕುಟುಂಬ. ಅವರ ಬಹಳ ಸ್ಪಷ್ಟವಾದ ಟಾರ್ಗೆಟ್ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ. ಹಾಗೆಯೇ ಇನ್ನೊಂದು ಅವರ ಅಸ್ತ್ರ ಅಂತಂದರೆ ಹಿಂದುತ್ವ, ಮುಸ್ಲಿಂ ವಿರೋಧ, ಅಲ್ಪಸಂಖ್ಯಾತರ ವಿರೋಧ. ಇವೆರಡೇ ಅವರ ಮೇನ್ ಎಜೆಂಡಾ ಅಂತ ನನಗೆ ಅನಿಸುತ್ತೆ. ನಿನ್ನೆ ಮೊದಲ ದಿನ BJP ಬಹಳ ಕಾಲದ ನಂತರ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡಿತು. ಸೊ ಅದರ ಅಭಿನಂದಿಸುವುದು ಸಂಪ್ರದಾಯ. ವಿರೋಧ ಪಕ್ಷದ ನಾಯಕರು ವಿಧಾನಸಭೆಗೆ ಆಯ್ಕೆಯಾದಾಗ, ಮೊದಲ ಅಧಿವೇಶನ ಬಂದಾಗ ಅವರೊಂದು ಅಭಿನಂದನೆ ಸಲ್ಲಿಸುವುದು. ಯಾಕೆಂದರೆ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ರೀತಿ ಪ್ರತಿಪಕ್ಷದ ಒಂದು ಶ್ಯಾಡೋ ಕ್ಯಾಬಿನೆಟ್ ಇರಬೇಕು ಅನ್ನೋದು ನಂಬಿಕೆ. ಯಾಕೆಂದರೆ ನಮ್ಮ ಸಂಸದೀಯ ಮಾದರಿ ಇದೆಯಲ್ಲ, ಅದು ಇಂಗ್ಲೆಂಡ್ನ ಮಾದರಿ. ಸೊ ನಿನ್ನೆ ಹಾಗೆ ಆಯಿತು. ಅಶೋಕ್ ಅವರು ಆಯ್ಕೆಯಾದಕ್ಕೆ ಎಲ್ಲ ಅಭಿನಂದನೆ ಸಲ್ಲಿಸಿದರು. ಸ್ಪೀಕರ್ ಖಾದರ್ ಅವರು ಈ ಬಗ್ಗೆ ಅಭಿನಂದನೆ ಸಲ್ಲಿಸುವುದಕ್ಕೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕರೆದರು. ಅವರು ಅಲ್ಲಿಂದಲೇ ಸನ್ನೆ ಮಾಡಿದ್ರು, ನಾನು ಮಾತನಾಡಲ್ಲ ಅಂತ. ಸೊ ಅವರು ನಂತರ ಮಾತನಾಡಿದ್ದು ಬರಗಾಲದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು. ಸೊ ಉತ್ತರ ಕರ್ನಾಟಕದ ಪ್ರಸ್ತಾಪ ಮಾಡಿದ್ರು. ಆದರೆ ಸದನದ ಹೊರಗಡೆ ಅವರು ಸುದ್ದಿಗಾರನಲ್ಲಿ ಮಾತನಾಡಿದ್ರಲ್ಲಿ ವಿಶೇಷ ಇರಲಿಲ್ಲ ನಿಜ. ಆದರೆ ಅವರು ತಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಪುನರುಚ್ಚಾರ ಮಾಡಿದರು. ಅದು ಏನು ಅಂತ ಅಂದರೆ, ಒಂದು, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. BJPಯಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನ ಹಾಗೆಯೇ ಪಕ್ಷಾಧ್ಯಕ್ಷರ ಸ್ಥಾನ ಎರಡೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಸಿಕ್ಕಿದೆ. ನಾನು ಇದರ ವಿರುದ್ಧ ಹೋರಾಟ ಮಾಡ್ತೀನಿ, ನನಗೆ ನ್ಯಾಯ ಬೇಕು ಅಂದರು ಯತ್ನಾಳ್. ಅವರ ಗುರಿ ಬಹಳ ಸ್ಪಷ್ಟವಾಗಿತ್ತು. ಸದನದ ಒಳಗೆ ಮತ್ತು ಸದನದ ಹೊರಗಡೆ ಅವರ ಟಾರ್ಗೆಟ್ ಆಗಿದ್ದುದು ಯಡಿಯೂರಪ್ಪ ಕುಟುಂಬವೇ. ಈಗ ಹೊಸದಾಗಿ ಅಶೋಕ್ ಅವರು ಸೇರಿಕೊಂಡರು. ಅವರು ಹೋರಾಟದ ಮಾತನ್ನು ಆಡಿದ್ರು. ನಾನು ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೀನಿ ಅಂದರು. ಈಗಾಗಿರೋ ಅನ್ಯಾಯ ಸರಿಯಾಗುವವರೆಗೆ BJP ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನೋ ಘೋಷಣೆ ಮಾಡಿದರು. ಒಬ್ಬ ನಾಯಕ ಈ ರೀತಿ ಹೇಳುವುದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಯತ್ನಾಳ್ ಅವರು ಇಡೀ ನಡವಳಿಕೆ ಪಕ್ಷ ವಿರೋಧಿ ಚಟುವಟಿಕೆಯ ವ್ಯಾಪ್ತಿಯಲ್ಲಿ ಬರಲ್ವಾ? ಯು ಥಿಂಕ್ ಇಟ್. ಒಂದು ರಾಜಕೀಯ ಪಕ್ಷಕ್ಕೆ ಆ ಪಕ್ಷದ ಒಂದು ಸಂವಿಧಾನ ಅಂತ ಇರುತ್ತೆ. ಪಕ್ಷಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವ ಸಂಪ್ರದಾಯ ಇದೆ. ಆದರೆ ಯತ್ನಾಳ್ ಅವರನ್ನು BJP ಈ ಒಂದು ಶಿಸ್ತಿನಿಂದ ಹೊರಗಿಟ್ಟಿದೆ, ಅಥವಾ ಅವರನ್ನ ಅಶಿಸ್ತಿನಿಂದ ಕೆಲಸ ಮಾಡುವುದಕ್ಕೆ ಬಿಟ್ಟಂತೆ ಕಾಣುತ್ತೆ.
ಸದಾ ಯಡಿಯೂರಪ್ಪ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಬಂದು ಹಲವು ವರ್ಷಗಳೇ ಕಳೆದು ಹೋಗ್ಬಿಟ್ಟಿವೆ. ಹಾಗಿದ್ರೆ ಯತ್ನಾಳ್ ಅವರು ಇದನ್ನೆಲ್ಲ ಮಾಡಿ ಹೇಗೆ ತಪ್ಪಿಸಿಕೊಳ್ತಾರೆ? ಅವರ ಮೇಲೆ ಯಾಕೆ ಶಿಸ್ತು ಕ್ರಮ ಆಗಲ್ಲ? ಅವರು BJP ಪಕ್ಷದ ಸಂವಿಧಾನದಿಂದ ಹೊರಗಡೆ ಇದ್ದಾರಾ? ಸೊ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಪಕ್ಷದ ವರಿಷ್ಠರು ಬಿಟ್ಟಿದ್ದಾರೆ. ನನಗೆ ಅನ್ನಿಸುವಾಗೆ ಯತ್ನಾಳ್ ಅವರ ಈ ನಡವಳಿಕೆಗೆ BJP ವರಿಷ್ಠರ ಕೃಪಾಶೀರ್ವಾದ ಇದೆ. ಇದು ನಿಮಗೂ ಅನ್ನಿಸಬಹುದು, ನನಗಂತೂ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ನೀಡುತ್ತಿರುವ ಹೇಳಿಕೆಗಳು ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ಆಗುತ್ತೆ ಅಂತ ಅಂದರೆ, ಅವರು ಪಕ್ಷದ ಇಮೇಜನ್ನು ನಾಶಪಡಿಸ್ತಿದ್ದಾರೆ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಡಿಯೂರಪ್ಪ ಆ ಕಾಲದಿಂದ ಒಂದಾನೊಂದು ಕಾಲದಲ್ಲಿ ಶುರುವಾಗುತ್ತಲ್ಲ, ಪಾಪ ಈ ಯತ್ನಾಳ್ ಅವರ ನಡವಳಿಕೆ ಬಗ್ಗೆ ಅವ್ರು ಡೆಲ್ಲಿಗೆ ಹೋಗೋದು, ಹೇಳೋದು ಎಲ್ಲ ಮಾಡೋದು. ಡೋಂಟ್ ಕ್ಯಾರ್, BJP ಕ್ಯಾರೇ ಮಾಡಿಲ್ಲ, ಬಯಸ್ಕೊತಾ ಇರಿ ಯತ್ನಾಳ್ ಅವ್ರ ಹತ್ರ ಅಂತ. ಸೊ ಈ ಕಾರಣದಿಂದ ನಮಗೆ ಬರುವ ಅನುಮಾನ, ಇದರ ಹಿಂದೆ ಪಕ್ಷದ ವರಿಷ್ಠರು ಇರಬೇಕು. ಅದಿಲ್ಲ ಅಂದರೆ ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಕೈಗೊಳ್ತಾ ಇಲ್ಲ. BJP ವರಿಷ್ಠರು ಯಡಿಯೂರಪ್ಪನವರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಯತ್ನಾಳ್ ಅವರನ್ನು ಬಳಸ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಈ ಶಕ್ತಿಯನ್ನು ತುಂಬಿದವರು ಯಾರು? ಸೊ ಹಿರಿಯ ನಾಯಕರುಗಳು ಬಂದಾಗ ಯತ್ನಾಳ್ ಮನೆಗೆ ಹೋದದ್ದು ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಹೋಗಿ ಬಂದರು ಅಲ್ವಾ? ಮಾತನಾಡೋರು ಮನೆಗೆ ಹೋಗಿ ಮಾತನಾಡಿ ಬಂದರು. ಅಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನೀವು ಪಕ್ಷದ ಚೌಕಟ್ಟಿನೊಳಗೆ ಕೆಲಸ ಮಾಡಿ ಅಂದರು, ಅಥವಾ ಯಡಿಯೂರಪ್ಪನವರ ವಿರುದ್ಧ ದಾಳಿ ಮಾಡ್ತಾ ಇರಿ ನೀವು ಅಂತ ಎಚ್ಚರಿಕೆ ಕೊಟ್ರ? ಈ ಪ್ರಶ್ನೆ ಮೂಡುತ್ತಲ್ಲ. ಸೊ ಯತ್ನಾಳ್ ಅವರು ಒಂದು ರೀತಿಯ ರಿಬಲ್ ನಾಯಕರಾಗಿ ಅವರನ್ನು ರೂಪಿಸಿದವರೇ BJP ವರಿಷ್ಠರು. ವರಿಷ್ಠರು ಅವರ ಹಿಂದೆ ಇಲ್ಲದಿದ್ದರೆ ಈ ಶಕ್ತಿ, ಈ ಒಂದು ಇದು ಯತ್ನಾಳ್ ಅವರಿಗೆ ಬರ್ತಾನೆ ಇರಲಿಲ್ಲ. ಒಂದು ಕಡೆ ಮೋದಿಯವರನ್ನ ಹೊಗಳ್ತಾ, ಮೋದಿಯವರ ಬಗ್ಗೆ ಮಾತನಾಡ್ತಾ, ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನು, ಅವರ ಗೌರವ ನಾಶ ಆಗುವ ಹಾಗೆ ಯತ್ನಾಳ್ ಮಾತಾಡ್ತಿದ್ದಾರೆ. ಏನಿದು ಪ್ಲ್ಯಾನ್ ಈ ಅಮಿತ್ ಶಾ ಆ್ಯಂಡ್ ಮೋದಿಯವ್ರದ್ದು ಪ್ರಶ್ನಿಸಬೇಕಾಗತ್ತೆ. ಯಡಿಯೂರಪ್ಪ ಕುಟುಂಬವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು, ಅವರಿಗೆ ಅಧಿಕಾರ ಕೊಟ್ಟ ಹಾಗೆ ಮಾಡೋದು, ಇನ್ನೊಂದೆಡೆ ಅವರನ್ನು ಹತ್ತಿಕ್ಕುವುದಕ್ಕಾಗಿ ಇದೊಂದು ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. BJP ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ನನಗೆ ಅನಿಸಿದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಬಳಿ ಬರ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ಶ್ರೀರಕ್ಷೆ. ಯತ್ನಾಳ್ ರಾಜಕಾರಣ ಏನಿದೆ ಅದರ ಬಗ್ಗೆ ತಾವು ಒಂದು ನಿಮಿಷ ಯೋಚಿಸಿ. ಇದು ಎಂಥ ಕ್ಷುಲ್ಲಕ ರಾಜಕಾರಣ BJP ಯವರು ಮಾಡ್ತಾರೆ. ಎನಿವೆ ಎಲ್ಲರಿಗೂ ಇವತ್ತಿನ ಒಳ್ಳೆಯದಾಗಲಿ. ನಮಸ್ಕಾರ.